ಹಲೋ. ಹಲೋ ಸರ್. ಸರ್ ನಮಸ್ತೆ. ನಮಸ್ತೆ ಸರ್. ಸರ್ ನಮಗೊಂದು ಫೋರ್ಸ್ ಟ್ಯಾಕ್ಸ್ ಕ್ರೋಸರ್ ಗಾಡಿ ಕಳ್ಸಿಕೊಡಿದ್ರಿ ವೈಟ್ ಕಲರ್ ಯೆಲ್ಲೋ ಬೋರ್ಡು ಹೌದು ಸರ್. ಸೇಲ್ಗದ ಅಂತ ಏನೈತ್ರಿ ಮಾಡಲು? ಅದು 2021 ಅದ ರೀ. ಆಗಸ್ಟ್ ಮ್ಯಾನುಫ್ಯಾಕ್ಚರ್ ಆಗಸ್ಟ್‌ನ್ಯಾಗೆ ಇದು ಇದು ಆಗ್ಯದ ರೀ ಪಾಸಿಂಗ್ ಎಲ್ಲ. ಓಕೆ. 2021 ಮಾಡಲ್ ಐತ್ರಿ. ಹಾಂ, 21 ಮಾಡಲ್ ಅದ ರೀ. ಓಕೆ. ತಾವು ಓನರ್ ಎಷ್ಟಾಗಿದ್ರಿ ಸರ್ ಗಾಡಿಗೆ? ಇದು ಫಸ್ಟ್ ಓನರ್ ಅದ ರೀ. ಗಾಡಿ ಯಾರು ತೊಗೊಂತಾರೋ ಅವ್ರು ಸೆಕೆಂಡ್ ಓನರ್ ಆಗ್ತಾರೆ. ಹ್ಞೂ ರೀ. ರನ್ನಿಂಗ್ಲಿ ಎಷ್ಟಾಗೈತ್ರಿ ಸರ್ ಕಿಲೋಮೀಟ್ರು? ಇದು 1,80,000 ಆಗ್ಯದ ರೀ ಅದು. 1,80,000 ಕಿಲೋಮೀಟರ್ ಓಡೈತ್ರಿ ಈಗ. ಹ್ಞೂ ರೀ. ಓಕೆ. ಇದು ಜೆನ್ಯೂನ್ ರನ್ನಿಂಗ್ ಶೋರೂಮ್ ರೆಕಾರ್ಡ್ ಐತ್ರಿ? ಹಾಂ, ಜೆನ್ಯೂನ್ ರೀ. ಶೋರೂಮ್ದಾಗೆ ಆಯಿಲ್ ಚೇಂಜ್ ಮಾಡಿಸ್ತೇನೆ ರೀ. ಪ್ರತಿಯೊಂದು ಕೆಲಸ ಕೂಡ ಶೋರೂಮಲ್ಲೇ ಸರ್ವಿಸ್ ಹಾಂ, ಮಾಡಿಸಿದ್ರಾ? ಶೋರೂಮ್ನಾಗ ಹೊರಗೆ ಮಾಡಂಗೂ ಇಲ್ಲ ರೀ ಅದ್ರದ್ದು ಯಾರು. ಓಕೆ. ಹಂಗಾಗಿ ಶೋರೂಮ್ದಾಗೆ ಮಾಡಿಸ್ತೇನೆ ರೀ ಅದನ್ನ. ಓಕೆ. ಯಾಕಂದ್ರೆ ಲೇಟೆಸ್ಟ್ ಮಾಡಲ್ಲ ಅದಕ್ಕೋಸ್ಕರ ನೀವು ಶೋರೂಮಲ್ಲಿ ಮಾಡಿಸ್ತೀರಾ ಗಾಡಿ ಇದು? ಹ್ಞೂ ರೀ, ವಾರಂಟಿನೂ ಇತ್ತು ರೀ ಅದು. ಹಂಗಾಗಿ ಹ್ಞೂ. ಅಲ್ಲೇ ಮಾಡಿಸ್ತಿದ್ದೆ ರೀ. ಓಕೆ. ಸರ್ ಟೈರ್ ಕಂಡೀಷನ್ ಎಲ್ಲ ಯಾವ ಥರ ಇಟ್ಟಿದ್ದೀರಾ? ಫ್ರಂಟ್ ಟು ಬ್ಯಾಕ್ ಸೈಡ್ ಸ್ಟೆಪ್ನಿ ಇದೆ ಟೈರು? ಫ್ರಂಟ್ ಹೊಸ ಹಾಕೀನಿ ರೀ. ಸಿಟಿ ಲೈನ್ ಅಂತ MRF ರೀ. ಹ್ಞೂ. ಸಿಟಿ ಬಸ್ ಹತ್ತಿ ಬರ್ತಾವೆ ರೀ. ಅದು ಹಿಂದಿನೂ 80% ಅದಾವೆ ರೀ. ಹೌದ್ರಾ? ಹ್ಞೂ. ಸ್ಟೆಪ್ನಿ ಐತ್ರಿ ಗಾಡಿ? ಹಾಂ, ಸ್ಟೆಪ್ನಿ ಅದ ರೀ ಸರ್. ಇನ್ನು ಇಂಜನ್ ಕಂಡೀಷನ್ ಆಗಿರ್ಬೋದು, ಗಾಡಿ ಬಾಡಿ ಏನಪ್ಪಲ್ಲ ಯಾವ ಥರ ಇಟ್ಟಿರಿ ಸರ್? ಗಾಡಿ ಏನೂ ಇಲ್ಲ ಸರ್, ಎಲ್ಲ ಕಂಡೀಷನ್ ರೀ. ಶೋರೂಮ್ ಕಂಡೀಷನ್ ಅದ ರೀ. ಯಾಕಂದ್ರೆ ಅಲ್ಲೇ ನಾವು ಸರ್ವಿಸ್ ಮಾಡಿಸ್ತೇವಲ್ಲ ರೀ. ಹ್ಞೂ. ಅದು ಹಿಂಗಾಗಿ ಇಂಜನ್ 3 ಲಕ್ಷ ವಾರಂಟಿನೇ ಕೊಟ್ಟಾರ ರೀ. ಏನೂ ಆಗಿಲ್ಲ ರೀ ಅದಕ್ಕೆ. ಓಕೆ. 3 ಲಕ್ಷ ಓಡೋ ತನಕ ಇಂಜನ್ಗೆ ಏನೂ ಆಗಲ್ಲ ರೀ? ಹಾಂ, ವಾರಂಟಿನೇ ಕೊಟ್ಟಿದ್ದಾರಲ್ಲ ರೀ. ಓಕೆ. ಸರ್ ಗಾಡಿ ಆಕ್ಸಿಡೆಂಟ್ ಆಗೋದು, ರೀಪೇಂಟು, ಡೆಂತು, ಕ್ರ್ಯಾಸಸ್ಸು, ಟಿಂಕರಿಂಗ್ ಕೆಲಸ, ಸಣ್ಣ ಪುಟ್ಟ ಮನೆ ಕೆಲಸ, ಗಾಡಿ ಮೇಲೆ ಕೇಸಸ್ಸು, ಓರಿಜಿನಲ್ ಜಂಪು ಈ ಥರ ಏನಾದರೂ ಇತ್ಯಾದಿ ಪ್ರಾಬ್ಲಮ್ ಆಗೈತೇನು ರೀ? ಇಲ್ಲ ರೀ, ಏನೂ ಇಲ್ಲ ರೀ. ಆದ್ರೆ ಒಂದು ಸ್ವಲ್ಪ ಏನರ ಹಿಂದೆ ಟಚ್ ಆಗ್ಯದ ರೀ ಸ್ವಲ್ಪ. ಇದು ಬಂಪರ್ಕ್ ರೀ. ಹ್ಞೂ. ಬಂಪರ್ಕ್ಕೆ ಸ್ವಲ್ಪ ಸ್ಕ್ರ್ಯಾಚ್ ಬಿದ್ದಾವೆ ರೀ. ಆಕ್ಸಿಡೆಂಟ್ ಏನು ಆಗಿಲ್ಲ ರೀ. ನೋಡಿ ಮೇಜರಾಗಿ ಏನು ಆಗಿಲ್ಲ ರೀ ಆಕ್ಸಿಡೆಂಟ್? ಏನಾಗಿಲ್ಲ ರೀ ಆಕ್ಸಿಡೆಂಟ್. ಇನ್ಸೂರೆನ್ಸ್ನು ಬಂಪರ್ ಟು ಬಂಪರ್ ಅದ ರೀ. ಅದು ಬರೀ ರಿನೂವಲ್ ಮಾಡ್ಕೋತೇ ಬಂದೀನಿ ಅದನ್ನ ಇನ್ಸೂರೆನ್ಸ್. ಹ್ಞೂ. ಹೌದ್ರಾ? ಹ್ಞೂ. ಓಕೆ. ಇನ್ನು ಎಲ್ಲಿ ತನಕ ಇಟ್ಟಿರಿ ಸರ್ ರನ್ನಿಂಗ್ ಇವಾಗ ಡಾಕ್ಯುಮೆಂಟ್ಸ್, ಎಫ್ ಇನ್ಸೂರೆನ್ಸ್? ಇನ್ಸೂರೆನ್ಸ್ ಕಟ್ಟಿ 1 ತಿಂಗಳು ಆಯ್ತು ರೀ ಈಗ. ಓಕೆ. ಪ್ರೈಸ್ ಸಿಗ್ತೈತೆ ರೀ ಗಾಡಿ ತೊಗೊಂಡ್ರೆ ಇನ್ಸೂರೆನ್ಸ್? ಹ್ಞೂ ರೀ. ಟ್ಯಾಕ್ಸ್ ಕಟ್ಟಿ 1 ತಿಂಗಳು ಆಯ್ತು ರೀ. ಕಟ್ಟಿರಿ ಅದು ಕೂಡ? ಹ್ಞೂ ರೀ. 2 ತಿಂಗಳು ಟ್ಯಾಕ್ಸ್ ಅದ ರೀ. ಇನ್ಸೂರೆನ್ಸ್ 11 ತಿಂಗಳು ಏನೋ ಉಳಿತದೆ ರೀ. ಹ್ಞೂ. ಪಾಸಿಂಗ್ GPS ಹಾಕ್ಸೇವಿ ರೀ ಗಾಡಿಗೆ. ಒಂದು 15 ದಿನ ಆಯ್ತು ರೀ. ಹ್ಞೂ. 14,000 ಕೊಟ್ಟು ಇದು ಹಾಕ್ಸೇವಿ ರೀ GPS ರೀ. ಹಾಂ ರೀ. ಎಲ್ಲ ಪಾಸಿಂಗ್ ಇದು ಮಾಡ್ಸೇವಿ ಫಿಟ್ನೆಸ್ ಅದೆಲ್ಲ. ಹ್ಞೂ. ಕಂಡೀಷನ್ ಅದ ರೀ. ಏನೂ ಇಲ್ಲ ರೀ. ಓಕೆ. ನೋಡ್ಕೊಂಡು ಹೋಗೋರಿ. ಒಟ್ಟಿನಲ್ಲಿ ಗಾಡಿ ತೊಗೊಂಡ್ರೆ ಏನೋ ಡಾಕ್ಯುಮೆಂಟ್ಸ್ ಮಾಡೋಂಥ ಅವಶ್ಯಕತೆನೂ ಇಲ್ಲ, ಆರಾಮಾಗಿ ಎಲ್ಲ ನೀವು ಏನು ಫ್ರೆಶಾಗಿ ಡಾಕ್ಯುಮೆಂಟ್ಸ್ ಮಾಡಿಟ್ಟಿದ್ದೀರಾ? ಇಲ್ಲ ರೀ. ಹ್ಞೂ ರೀ. ಎಲ್ಲ ಇನ್ಸೂರೆನ್ಸ್ ಕಟ್ಟೀನಿ ರೀ, ಟ್ಯಾಕ್ಸ್ ಕಟ್ಟೀನಿ ರೀ, ಫಿಟ್ನೆಸ್ ಮಾಡ್ಸೀನಿ ರೀ. ಓಕೆ. ಏನು ಬರ್ತದೆ ಸರ್ ನಿಮ್ಮ ಕೈಯಲ್ಲಿ ಮೈಲೇಜ್ ಎಲ್ಲ ಇದು? ಇದು ಪ್ರಯಾಗ್ರಾಜ್ ಅದು ಹೋದ್ರೆ 13 ಬಂದದ ರೀ. ಹ್ಞೂ. ನಾವು 11 ಹಿಡ್ದೇನಿ ರೀ. 11, 11 ಓಕೆ. ಒಟ್ಟು 11 ಮೇಲೆ ಬರ್ತೈತೆ ರೀ ಮೈಲೇಜ್ ಅಂತೀರು? ಹಾಂ, 11 ಮೇಲೆ ರೀ. AC ಹಾಕಿದ್ರು 11 ಬರ್ತದೆ ರೀ. ಇದಕ್ಕೆ ಏನು ಐತ್ರಿ ಫೀಚರ್ಸ? ಹಾಂ, AC ಅದ ರೀ. ಪವರ್ ವಿಂಡೋ ಅದ ರೀ. ಹ್ಞೂ. ಬೇಕಾದಂಗೆ ಘಾಟ್ ಸೆಕ್ಷನ್ದಾಗ ಹೊಡ್ರಿ ನೀವು AC ಹಾಕ್ಕೊಂಡು 10 ಮೇಲೆ ರೀ ಎವರೇಜ್. ಹೌದ್ರಾ? ಹ್ಞೂ ರೀ. ಓರ್ ಸರ್ ಟ್ರ್ಯಾಕ್ ಸರ್ ಕ್ರೋಸರ್ದಾಗ ಸರ್ ಟಾಪ್ ಆ್ಯಂಡ್ ವೆಹಿಕಲ್ ಏನು ರೀ ನಿಮ್ದು ಈಗ? ಹ್ಞೂ ರೀ. ಇದು ಟಾಪ್ ಆ್ಯಂಡ್ ರೀ. ಇದು ಸಾದಾ ಬರ್ತಾವೆ ರೀ. ಪವರ್ ವಿಂಡೋ ಇಲ್ಲಾರ್ದು ಬರ್ತಾವೆ ರೀ. AC ಇಲ್ಲಾರ್ದು ಬರ್ತದೆ ರೀ. ಓಕೆ. ನಿಮ್ಗೆ ಈಗ ಪವರ್ ಸ್ಟೇರಿಂಗ್ ಸಿಗ್ತೈತೆ ರೀ, ಪವರ್ ವಿಂಡೋ, AC ವರ್ಕು, ಮ್ಯೂಸಿಕ್ ಸಿಸ್ಟಮ್. ಇದು ಮ್ಯೂಸಿಕ್ ಸಿಸ್ಟಮ್ ಎಕ್ಸ್ಟ್ರಾ ಫಿಟ್ಟೆಡ್ ಮಾಡಿಸಿರಿ ಸರ್? ಮ್ಯೂಸಿಕ್ ಸಿಸ್ಟಮ್ ನಾವು ಆಂಡ್ರಾಯ್ಡ್ ಸಿಸ್ಟಮ್ ಹಾಕೀವಿ ರೀ JBLದು. ಹ್ಞೂ. ಅದು ಎಲ್ಲ ಮೊಬೈಲ್ದಾಗ ಟ್ಯಾಬ್ ಥರ ಯೂಸ್ ಮಾಡ್ಬೋದು ರೀ ಅದು. ಹ್ಞೂ. ಓಕೆ. ಅಂದ್ರೆ ಫುಲ್ ಲೋಡೆಡ್ ವೆಹಿಕಲ್ ಐತ್ರಿ ನಿಮ್ದು ಈಗ. ಪವರ್ ಸ್ಟೇರಿಂಗ್ನು ಸಿಗ್ತೈತಿ, AC ವರ್ಕು ಎಲ್ಲ ಆರಾಮಾಗಿ ಕಂಫರ್ಟೇಬಲ್ ಐತ್ರಿ ಗಾಡಿ? ಹಾಂ, ಕ್ರೋಜರ್ದಾಗ ಟಾಪ್ ಆ್ಯಂಡ್ ರೀ ನಮ್ಮದು. ಇದು ಬಿಟ್ಟರೆ ಸಿಟಿ ಲೈನ್ ಅಂತ ಬರ್ತದೆ ರೀ. ಹೌದು. ಇದು ನಮ್ದು ಕ್ರೋಜರ್ದಾಗ ನಮ್ಮದೇ ಟಾಪ್ ಇದು ರೀ. ಟಾಪ್ ವೇರಿಯಂಟು. ಹಾಂ, ಟಾಪ್ ಮಾಡಲ್ ರೀ. ಓಕೆ. ಸರ್ ಸೀಟಿಂಗ್ ಏನು ಬರ್ತೈತೆ ರೀ ಇದು? ಇದು 12 ಪ್ಯಾಸೆಂಜರ್ ರೀ, ಒಬ್ಬರು ಡ್ರೈವರ್. 13 ಮಂದಿದು ಸೀಟ್ ಅದ ರೀ. 13 ಸೀಟ್ರದ್ದು ಐತ್ರಿ? ಹ್ಞೂ ರೀ. ಓಕೆ. ಇದು ಗಾಡಿ ಲೋನಲ್ಲಿ ಇರುವಂಥದ್ದು ಏನು ಫುಲ್ ಕ್ಯಾಶಲ್ಲಿ ಐತ್ರಿ? ಅಂದ್ರೆ ಲೋನ್ ಅದ ರೀ. ಒಂದು 6.30 ಲೋನ್ ಅದ ರೀ ಈಗ. ಹ್ಞೂ. ಅದು 36 ಕಂತು ಅದಾವೆ ರೀ. 22,200 ಚಿಲ್ಲರೆ ಇದು ಅದ ರೀ, ಕಂತು ಬರ್ತಾವೆ ರೀ. ಹ್ಞೂ. ಅದು ಈ ಸದ್ಯಕ್ಕೆ ಕಟ್ಟಿ 6.35 ತಂದ್ರಿ ಮೊನ್ನೆ ಕಟ್ಟಕ್ಕೆ ಹೋದಾಗ ಕೇಳಿದ್ರಿ. ಓಕೆ. ಹ್ಞೂ ರೀ. ಇವಾಗ ಅಂದ್ರೆ ಕಂತೇನು ನೀವು ಲೋನ್ ಕಂಟಿನ್ಯೂ ಗಾಡಿ ಕೊಡ್ತಿರೋ ಏನು ಹೆಂಗೆ ಮಾಡ್ತೀರಿ? ಏನು ಫುಲ್ ಕ್ಲಿಯರ್ ಮಾಡ್ಕೊಂಡು ಕೊಡ್ತಿರೋ ಗಾಡಿ ಹೆಂಗೆ? ಇಲ್ಲ, ವಿಶ್ವಾಸ ಮಂದಿ ಇದ್ರು ಇಲ್ಲೇ ಇದ್ರಂದ್ರೆ ಅದನ್ನ 22,200 ಕಂತು ಕಟ್ಕೋತ ಹೋಗ್ಬಿಡಲಕ್ಕ ರೀ. ನಂಗೆ ಅಗ್ರಿಮೆಂಟ್ ಮಾಡಿಕೊಟ್ಟು ಹ್ಞೂ. ನನಗೊಂದು 3 ಲಕ್ಷ ಕೊಟ್ಬಿಟ್ರೆ ಅದು 6.30 ಲೋನ್ ಅದ ರೀ. ಹ್ಞೂ. 9.50ಕ್ಕೆ ಕೊಟ್ಟಂಗೆ ಆಕಿತ್ತು ಗಾಡಿ. ಅವ್ರಿಗೆ ಕ್ಯಾಶ್ ಕಟ್ಟಿದ್ರಂತೂ 9.35 ಇದ್ದು ಬಿಡ್ತದೆ ರೀ ಅವ್ರಿಗೆ. ನೀವು 3 ಲಕ್ಷ ಕ್ಯಾಶ್ ಕೊಟ್ಬಿಟ್ಟು 6,30,000 ಏನು ಇರ್ತೈತಲ್ಲ ಅದು ಲೋನ್ ಕಂಟಿನ್ಯೂ ಬೇಕಾದ್ರೆ ನೀವು ಕೊಡ್ತೀರಿ? ಕಂಟಿನ್ಯೂ ಮಾಡ್ಕೊಂಡು ಹೋಗಲಕ್ಕ ರೀ. ಇಲ್ಲಕ್ಕೆ ಅವ್ರ ಹೆಸರಲ್ಲೇ ಟ್ರಾನ್ಸ್ಫರ್ ಮಾಡ್ಕೊಳಕ್ಕೆ ರೀ. ಅಂದ್ರೆ ಲೋನ್ ಕಂಟಿನ್ಯೂ ಆಲ್ ಕರ್ನಾಟಕ ಕೊಡ್ತಿರೋ ಏನು ಹೆಂಗೆ ರೀ? ಅಂದ್ರೆ ನಿಮ್ಮ ಲೋಕಲಲ್ಲಿ ಇರೋರಿಗೆ ಇಷ್ಟೇ ಕೊಡ್ತೀರಿ ನಿಮ್ಮ ಜಿಲ್ಲೆಗೆ ಇಲ್ಲಿ ಸಂಬಂಧಪಟ್ಟವ್ರಿಗೆ? ಲೋಕಲ್ ಇರ್ಬೇಕು ರೀ. ನಮ್ಮ ಬಿಜಾಪುರ ಬಾಗಲಕೋಟೆ ಡಿಸ್ಟ್ರಿಕ್ನವ್ರಿಗೆ ಕೊಡ್ತೀನಿ ರೀ. ಹ್ಞೂ.
ಬೇರೆದವ್ರಿಗೆ ಆದ್ರೂ ನಂಗೆ ಅಗ್ರಿಮೆಂಟ್ ಮಾಡಿ ಕೊಟ್ಟು 3 ಲಕ್ಷ ಕೊಟ್ಟು ಅಗ್ರಿಮೆಂಟ್ ಮಾಡಿಕೊಂಡು ನಾನು ಡ್ಯೂ ಆಗ್ಲಾರ್ದಂಗೆ ನೋಡ್ಕೊಂಡು ಹೋಗ್ತೀನಂತ ಅಗ್ರಿಮೆಂಟ್ ಮಾಡಿದ್ರೆ ಕೊಡ್ತೇನೆ ರೀ ಅವ್ರಿಗೆ. ಈ ಥರ ಮಾಡ್ತೀರಿ ಪ್ರೊಸೆಸರ್. ಹ್ಞೂ ರೀ. ಓಕೆ ಸರ್. 6,30,000 ಇವಾಗ ಲೋನ್ ಇರೋದು ಅಂದರೆ ಇವಾಗ ಫುಲ್ ಕ್ಲಿಯರ್ ಮಾಡಿದ್ರೆ ಕ್ಲಿಯರ್ ಆಗ್ತದ್ರಿ ಅದು 6,30 ಕೊಟ್ರೆ? 6,30,000 ಕಟ್ಟಿದ್ರೆ ಎನ್ ಒ ಸಿ ಬಂದುಬಿಡ್ತದೆ ರೀ. ಓಕೆ. ಈ ಸದ ನಾವು ಲೋನ್ ಕಂಟಿನ್ಯೂನೇ ಕಟ್ಕೊತ ಹೋಗ್ತೀನಿ ಅಂತಂದ್ರೆ ಅವ್ರಿಗೆ 6,30 ಪ್ಲಸ್ ಅದೇನು ಇವಾಗ ಲೋನ್ ಎಷ್ಟೈತೆ ರೀ 30 ಐತಿಲ್ಲ ರೀ ಕಂತ? ಹಾಂ, 30,000 ರೀ. ಓಕೆ. ಅದೆಲ್ಲ ಸೇರಿಸಿ ಒಂದು 8 ಲಕ್ಷ ತನಕ ಅವ್ರು ಬಡ್ಡಿ ಎಲ್ಲ ಸೇರಿಸಿ 8 ಲಕ್ಷ ತನಕ ಹಾಕದ್ರಿ? ಹಾಂ, ಅದು ಬಡ್ಡಿ ಅದು ಆದ್ರೆ ಮತ್ತೆ ಹ್ಞೂ. 22,000 ಕಂತು ಹಿಡಿದ್ರೆ 8 ಲಕ್ಷ ತನಕ ಆಗುತ್ತೆ ರೀ ಅದು ಒಟ್ಟು 36 ಕಂತು ಹಿಡಿದ್ರೆ. ಹೌದು ರೀ. ಹಾಂ. ಒಂದು ವೇಳೆ ಯಾರಾದರೂ ಸ್ವಲ್ಪ ಫುಲ್ ಕ್ಯಾಶಿಗೆ ಗಾಡಿ ತೊಗೊಳೋರು ಇದ್ರಂದ್ರೆ ಅವ್ರಿಗೆ ಒಂದು ಏನು ರೇಟ್ ಕೊಟ್ಟು ಮಾಡ್ತೀರಿ? ಕ್ಯಾಶ್ ಕೊಟ್ಟು ತೊಗೊಳೋರು ಇತ್ತಂದ್ರೆ ರೀ 6,30 ಲೋನ್ ಕ್ಲಿಯರ್ ಮಾಡಿಬಿಡಲತ್ರಿ. ಹ್ಞೂ. 6,30 ಕೊಟ್ಟು ಕ್ಲಿಯರ್ ಮಾಡಿಂದ ಅದು ಎನ್ ಒ ಸಿ ಬಂತಂದ ಉಳ್ದಿದ್ದ ರೊಕ್ಕ ನನಗೆ ಕೊಟ್ಬಿಡಲಕ್ರಿ ಅವು. ಅವ್ರಿಗೆ ಅನುಕೂಲ ಆಗ್ತದೆ ಮತ್ತೆ. ಹಿಂಗೆ ಮಾಡ್ತೀರಿ? ಅವ್ರಿಗೆ ಅನುಕೂಲ ಆಗೋ ರೀತಿ ಅಂತಲೂ ಹೇಳಕತ್ತೀರಿ ನೀವು? ಹ್ಞೂ, 6,30 ಗಾಡಿ ಕ್ಲಿಯರ್ ಮಾಡಿಬಿಟ್ರೆ ಆಯ್ತು ರೀ. ಅವ್ರನ್ನ ಎನ್ ಒ ಸಿ ಬಂದು ಅವ್ರ ಹೆಸರಲ್ಲೇ ಆಗ್ತದೆ ರೀ ಅದು. ಉಳಿದಿದ್ದು 3 ಲಕ್ಷ ಅಮೌಂಟ್ ತಮ್ಮ ಹೆಸರಲ್ಲೇ ಆಗಿಂದ ನನಗೆ ಕೊಡಲಕ್ರಿ ಅದು ಅಗ್ರಿಮೆಂಟ್ ಇದು ಮಾಡಿಕೊಂಡು ಹ್ಞೂ ಹ್ಞೂ. ಮತ್ತು ಅದನ್ನ 3 ಲಕ್ಷ ಆಮೇಲೆ ಅವ್ರಿಗೆ ಅನುಕೂಲ ರೊಕ್ಕ ಇದ್ದು ಅಂದ್ರೆ 3 ಲಕ್ಷ ಕೊಟ್ಟು ಅದನ್ನ ಕ್ಲಿಯರ್ ಮಾಡಿ ಅಂದ್ರೆ ಟೈಮ್ ಹಿಡಿತದೆ ರೀ ಎನ್ ಒ ಸಿ ಬರಾಕ. ಹ್ಞೂ ಹ್ಞೂ ಹ್ಞೂ. ಅದಕ್ಕೆ 6,30 ಕೊಟ್ಟು ಕ್ಲಿಯರ್ ಮಾಡಿಬಿಟ್ರೆ ಆಯಿತು. ಇದು 3 ಲಕ್ಷ ಆರಾಮಾಗಿ ಕೊಡಲಕತ್ತ ನಂದು. ಅವ್ರಿಗೆ ವಿಶ್ವಾಸ ಇರ್ತದೆ. ಹ್ಞೂ ಹ್ಞೂ ಹ್ಞೂ. ಓಕೆ. ಮ್ಯೂಚುವಲ್ ಅಂಡರ್ಸ್ಟ್ಯಾಂಡ್ ಮ್ಯಾಗ ಒಂದು ಏನಾರ ಮಾಡ್ಕೊಂಡ್ರೆ ಓಕೆ ರೀ. ಸರ್ ಇದು ನಿಮ್ಗೆ ಅದು ಒಂದೇ ರೇಟ್ ಅಂದ್ರೆ ಏನು ಹೇಳ್ತೀರಿ ಅಂದ್ರೆ 6,30,000 ಏನೈತಲ್ಲ ರೀ ಅದು ಕ್ಲಿಯರ್ ಮಾಡಿದ್ರಂದ್ರೆ ನಿಮಗೆ 3 ಲಕ್ಷ ಡೌನ್ ಪೇಮೆಂಟ್ ಕೊಡ್ಬೇಕಂತೀರಿ. ಇದ್ರ ನೆಗೆಶ್ವಲ್ ಏನು ಇರಲ್ಲ ಏನು ರೀ? ಅಂದ್ರೆ ಕ್ಯಾಶ್ ನನ್ಗೆ 3 ಲಕ್ಷನೂ ಕೊಟ್ಟು ಅದನ್ನ 6,30,000 ಕ್ಲಿಯರ್ ಮಾಡ್ತೀರಂದ್ರೆ ಒಂದು 20,000 30,000 ಬಿಡ್ತೀನಿ ರೀ ನಾನು. ನಿಮ್ಮದು 3 ಲಕ್ಷ ನಿಮ್ಗೆ ಕೊಡೋದ್ರಾಗೂ 20,000-30,000 ರೂಪಾಯಿ ಬಿಡ್ತೀರಿ? ಹಾಂ, ಬಿಡ್ತೀನಿ ರೀ. ಯಾಕಂದ್ರೆ ನಮ್ಗೆ ಅದನ್ನ ನನಗೆ 2,70 ಕೊಟ್ಟು ಹಾಂ ಹಾಂ. ಮತ್ತು ಅವ್ರ ವಿಶ್ವಾಸದಿಂದ ಎನ್ ಒ ಸಿ ಬರಲ್ತನ ಅದನ್ನ ಕಟ್ಕೊಂಡು ಹೋಗ್ತೀನಿ ಅಂತಂದ್ರೆ ಮತ್ತೆ 30,000 ರೂಪಾಯಿ ಅವ್ರಿಗೋಸ್ಕರ ಬಿಡ್ತೀನಿ ರೀ. ಓಕೆ ಸರ್. ಇದ್ರದ್ದು ಏನೇನು ಪ್ರೊಸೀಜರ್ ಐತ್ರಿ? ಅದು ಎಲ್ಲ ಯಾರಿಗೆ ಗಾಡಿ ಅವಶ್ಯಕತೆ ಇರ್ತೈತಲ್ಲ ನಿಮ್ಗೆ ಕಾಂಟ್ಯಾಕ್ಟ್ ಮಾಡ್ತಾರಲ್ಲ, ಇದ್ರ ಹಾಂ. ಪ್ರೊಸೀಜರ್ ಏನೈತಿ ಅವ್ರಿಗೆ ಹೆಚ್ಚಿನ ಮಾಹಿತಿಗಾಗಿ ಅವರಿಗೆ ನೀವು ಹೇಳ್ರಿ ಸರ್. ಹಾಂ, ಹಾಂ, ಅವ್ರಿಗೆ ಹೇಳ್ತೀನಿ ರೀ ಹೌದಲ್ಲ ರೀ? ಅವರಿಗೆ ಕರೆಕ್ಟಾಗಿ ಹೇಳ್ರಿ. ಗಾಡಿ ಬೇಕನ್ನೋರು ವಿಶ್ವಾಸ ಮನುಷ್ಯ ಇರೋದ್ರು ನಿಮ್ಗೆ ಕಾಂಟ್ಯಾಕ್ಟ್ ಮಾಡಿರ್ತಾರೆ ರೀ. ಹಾಂ ರೀ. ಅವ್ರಿಗೆ ಅವ್ರು ನೋಡಿರಿ ಪ್ರೊಸೀಜರ್ ಹೆಂಗೆ ಐತೆ ಅನ್ನೋದು ನೀವು ಅವ್ರ ಮಾತುಕತೆ ಮಾಡ್ಕೊಂಬಿಟ್ಟು ಗಾಡಿ ಕೊಡೋ ಪ್ರಯತ್ನ ಮಾಡಿರಿ ಸರ್. ಅಷ್ಟು ಒಂದು ಇದ್ರ ಮ್ಯಾಗ ಮಾಡ್ಕೊಂಡು. ಓಕೆನಾ? ಹಾಂ, ಆಯ್ತು. ಫುಲ್ ವಿಶ್ವಾಸ ಕ್ಯಾಶ್ಗಾದ್ರೂ ಒಂದು ಫುಲ್ ಕ್ಯಾಶ್ಗಾದ್ರೂ ಒಂದು ಮಾತಾಡ್ರಿ. ಅಂದರೆ ಲೋನ್ ಕಂಟಿನ್ಯೂ ಕಟ್ಕೊತ ಹೋಗ್ತೀನಿ ಅಂತಂದ್ರೂ ಅದನ್ನು ಆ ಥರ ಯಾವ ಥರ ಪ್ರೊಸೀಜರ್ ಐತೆ ನಿಮ್ಮದು ಹಾಂ, ಹಾಂ. ಆ ಥರ ಅವ್ರಿಗೆ ಫೋನ್ ಮುಖಾಂತರ ಎಲ್ಲ ಹೇಳಿರಿ ಸರ್ ಡೀಟೇಲ್ಸ್. ಆಯ್ತು, ಆಯ್ತು. ಒಳ್ಳೆ ಮಂದಿ ಇದ್ರೆ ಆಯ್ತು ರೀ. ಅವರೇ ಹೊಡೆಯೋರು ಇದ್ರಂತೂ ಅವ್ರಿಗೆ ಅನುಕೂಲ ಮಾಡ್ಕೊಡ್ತೀನಿ ರೀ. ಓಕೆ ಸರ್. ಗಾಡಿದಂತೂ ಲೊಕೇಶನ್ ರೀ ಇದು? ಇದು ಬಸವನ ಬಾಗೇಡಿ ಬಂದ್ರೆ ಗೊತ್ತಾಗ್ಬಿಡುತ್ತೆ. ನಾ ಹೇಳಿ ಕಳಿಸ್ಬಿಡ್ತೀನಿ ರೀ. ಒಡ್ಡೊಡಿಗೆ ಅದ್ರ ಗಾಡಿ. ಬಿಜಾಪುರ ಡಿಸ್ಟ್ರಿಕ್ಟ್ ಬಸವನ ಬಾಗೇವಾಡಿ. ಹ್ಞೂ ರೀ. ಓಕೆ ಸರ್. ಇವಾಗ ನಿಮ್ಮದು ಟೋಟಲ್ ಕಂತು ಬಂದುಬಿಟ್ಟು ಎಷ್ಟು ಇತ್ತು ರೀ? 48 ಐತೇನು ರೀ? 48 ಇತ್ತು ರೀ. ಈಗ 12 ಕಟ್ಟೀನಿ ರೀ. 12 ಕಟ್ರಿ 36 ಉಳ್ದೈತೆ ರೀ? 36 ಉಳ್ದಾವೆ ರೀ. ಹ್ಞೂ 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 ಹ್ಞೂ. ಓಕೆ. ನಿಮ್ಗೆ 2,70 ಕೊಟ್ಬಿಟ್ಟು ಅವ್ರು 6,35,000 ರೂಪಾಯಿ ಕಟ್ಟಿ ಕ್ಲಿಯರ್ ಮಾಡ್ತೀನಿ ಅಂದ್ರೆ ಅದಕ್ಕೂ ಸಹಿ. ಹಾಂ ರೀ. ಇವಾಗ ಇಲ್ರಿ ನಾವು ಲೋನ್ ಕಂಟಿನ್ಯೂನೇ ಕಟ್ಕೊತ ಹೋಗ್ತೀವಿ ಅಂದ್ರೆ ನಿಮ್ಗೆ ಹ್ಯಾಂಡ್ ಕ್ಯಾಶ್ 2,70 ಕೊಟ್ರು ಅದಕ್ಕೂ ರೆಡಿ ನೀವು ಹೌದಲ್ಲ ರೀ? 2,70 ಅವ್ರಿಗೆ ಕೊಟ್ರೆ 2,70 ಕೊಟ್ಟು ಅದನ್ನ ಅವರೇ ಕ್ಲಿಯರ್ ಮಾಡ್ಕೊಂಡು ಎನ್ ಒ ಸಿ ತಕ್ಕೋಬೇಕು ರೀ. ಹ್ಞೂ ಹ್ಞೂ. ಇಲ್ಲ ಅಂತಂದ್ರೆ ನಾನೇ ಎಲ್ಲ ಮಾಡಿ ಕೊಡ್ತೀನಿ ರೀ. 6,30 ನನಗೆ ಕೊಡಲಕ್ಕ ರೀ. ಎಲ್ಲ ಕ್ಲಿಯರ್ ಮಾಡಿ ಕೊಟ್ಟು ಹ್ಞೂ ಹ್ಞೂ ಹ್ಞೂ. ಅದನ್ನ 3 ಲಕ್ಷ ಕೊಡ್ಬೇಕಾಗ್ತದೆ ಆಮೇಲೆ ನಮಗೆ. ಓಕೆ ಸರ್. ಓಕೆ. ಅಪ್ಡೇಟ್ ಮಾಡಿರ್ತೀನಿ ರೀ. ನೋಡಿರಿ ನಮ್ಮ ಕಡೆಯಿಂದ ಬಂದವರಿಗೆ ಆದಷ್ಟು ಇನ್ನೂ ಸ್ವಲ್ಪ ನೆಗೆಶಿಬಲ್ ಮಾಡ್ಕೊಡೋ ಪ್ರಯತ್ನ ಮಾಡಿ. ಇದು ಪ್ರೊಸೀಜರ್ ಏನೇನೈತಿ ಅದ್ರ ಬಗ್ಗೆ ಅವರಿಗೆಲ್ಲ ಸ್ವಲ್ಪ ಡೀಟೇಲ್ಸ್ ಇನ್ನೂ ಮಾಹಿತಿ ಕೊಡಿರಿ. ಹಾಂ ರೀ. ಓಕೆ. ತಮ್ಮ ಕಾಂಟ್ಯಾಕ್ಟ್ ನಂಬರ್ ಐತಲ್ಲ ರೀ? ಹಾಂ, ಇದೆ ರೀ. ಓಕೆ. ಅಪ್ಡೇಟ್ ಮಾಡಿರ್ತೀನಿ. ನೋಡಿ ಬಂದವ್ರಿಗೆ ಆದಷ್ಟು ನೋಡ್ಕೊಳ್ಳೋ ಪ್ರಯತ್ನ ಮಾಡಿ. ಹಾಂ ಸರ್. ಓಕೆ. ಥ್ಯಾಂಕ್ ಯು ಸರ್. ಹಾಂ, ಥ್ಯಾಂಕ್ ಯು ಸರ್.